ಹಾಗಾದರೆ ಮರಿಯಾ ಯಾರು? ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಮರಿಯಾ ಗುರುತಿಸಿಕೊಂಡಿದ್ದಾರೆ ಇಡೀ ಜಗತ್ತಿನಲ್ಲಿ. ಪ್ರಸ್ತುತ ವೆನೆಜುವೆಲಾ ಸಂಸತ್ತಿನ ವಿರೋಧ ಪಕ್ಷದ ನಾಯಕಿ ಕೂಡ ಹೌದು. ವೆನೆಜುವೆಲಾದಲ್ಲಿ ಶಾಂತಿ ನೆಲೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಇವರೇ. ವೆನೆಜುವೆಲಾ ಗೊತ್ತಿರಬೇಕು ನಿಮಗೆಲ್ಲರಿಗೂ ಕೂಡ. ರೂಪಾಯಿ ಅಪಮೌಲ್ಯಗೊಂಡು, ರೂಪಾಯಿ ಕುಸಿತ ಕಂಡು, ಅಂದರೆ ಅಲ್ಲಿನ ಹಣದ ಮೌಲ್ಯವೇ ಕುಸಿತ ಕಂಡು, ನಮ್ಮಲ್ಲಿ ರೂಪಾಯಿ ಮೌಲ್ಯ ಹೇಗೆ ಹೇಳ್ತೀವೋ ಅಲ್ಲಿನ ಕರೆನ್ಸಿಗೆ ವೆನೆಜುವೆಲಾದ ಅಲ್ಲಿನ ದುಡ್ಡಿರುತ್ತಲ್ಲ ಮೌಲ್ಯನೇ ಕಳ್ಕೊಂಡು ತುಂಬ ಹಾಳಾಗ್ಬಿಟ್ಟಿತ್ತು. ಕ್ರಾಂತಿನೇ ಎದ್ದು ಬಿಡ್ತಲ್ಲಿ. ಅಂತಹ ವೆನೆಜುವೆಲಾದಲ್ಲಿ ಶಾಂತಿ ನೆಲೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಇದೇ ಮರಿಯಾ. ಸರ್ವಾಧಿಕಾರದ ವಿರುದ್ಧವಾಗಿ ದಶಕಗಳಿಂದ ನಿರ್ಭೀತ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದು ಮರಿಯಾ. ಅಧ್ಯಕ್ಷ ನಿಕೋಲಸ್ ಮಡುರೋ ವಿರುದ್ಧವಾಗಿ ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬಂದರು. 2022ರಲ್ಲಿ ಸುಮಾಟೆ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಚುನಾವಣಾ ಪಾರದರ್ಶಕತೆ ತರುವುದಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆ ಹೋರಾಟ ಜನಾಂದೋಲನಗಳನ್ನು ಅಲ್ಲಿ ರೂಪಿಸುತ್ತೆ. ಪ್ರಜಾಪ್ರಭುತ್ವದ ಪರ ಚಳವಳಿಯ ಕೇಂದ್ರ ವ್ಯಕ್ತಿ ಈ ಮರಿಯಾ. ನಾಗರಿಕ ಹಕ್ಕಿನ ಹೋರಾಟದ ಪ್ರಮುಖ ಶಕ್ತಿ ಈ ಮರಿಯಾ. ಬೆದರಿಕೆ, ಬಂಧನಗಳು, ರಾಜಕೀಯ ಕಿರುಕುಳ ಎಲ್ಲವನ್ನೂ ಅನುಭವಿಸ್ತಾರೆ ಇವರು. ಶಾಂತಿಯುತ ಪ್ರತಿರೋಧದ ಮೂಲಕ ಜನರಿಗೆ ಇವರು ಸ್ಫೂರ್ತಿಯಾಗ್ತಾರೆ. ಮುಕ್ತ ಚುನಾವಣೆಗಳ ಒತ್ತಾಯದ ಮೂಲಕವಾಗಿ ಜನರಿಗೆ ಸ್ಫೂರ್ತಿಯಾದಂಥವರು. ಅರ್ಹ ರೀತಿಯಲ್ಲಿಯೇ ಮರಿಯಾ ಅವರಿಗೆ ಈ ಒಂದು ನೊಬೆಲ್ ಮುಕುಟ ಮುಡಿಗೇರಿದೆ ಅವರಿಗೆ. ಇನ್ನೊಂದು ಕಡೆ ಬರೀ ಈ ಬಡಾಯಿ ಕೊಚ್ಚಿಕೊಳ್ಳುವಂಥ ನಾಯಕ, ಇನ್ನೊಂದು ಕಡೆ ಸದ್ದಿಲ್ಲದೆ ಒಂದು ಕಡೆ ಹೋರಾಟಗಳು ರೂಪಿಸ್ತಾ ಇರೋದು ಒಂದು ಕಡೆ ಆದರೆ, ಈ ಕಡೆ ಬಾಯಿ ಬಡುಕ ಡೊನಾಲ್ಡ್ ಟ್ರಂಪ್ ಸುಂಕಾಸ್ತ್ರ ಇಟ್ಕೊಂಡು ಯುದ್ಧ ನಿಲ್ಲಿಸ್ತೆ 8 ಯುದ್ಧ ನಿಲ್ಲಿಸ್ಬಿಟ್ಟೆ, ಇನ್ಯಾರು ನಿಲ್ಲಿಸಿದ್ರು, ಶಾಂತಿ ದೂತ ನಾನಲ್ಲದೆ ಇನ್ಯಾರು, ನನಗಲ್ಲದೆ ಇನ್ಯಾರಿಗೆ ನೊಬೆಲ್ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ ಮನುಷ್ಯ. ಆ ಮನುಷ್ಯ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನು, ಮಧ್ಯಪ್ರಾಚ್ಯದಲ್ಲಿ ಒಪ್ಪಂದಗಳ ಮಧ್ಯಸ್ಥಿಕೆ ವಹಿಸಿದ್ದು ನಾನು, ಅರ್ಮೇನಿಯಾ ಅಜರ್ಬೈಜಾನ್ ಸಂಘರ್ಷ ತಪ್ಪಿಸಿದ್ದೇ ನಾನು, ಥಾಯ್ಲ್ಯಾಂಡ್ ಕಾಂಬೋಡಿಯಾ ಕದನ ಅಂತ್ಯಗೊಳಿಸಿದ್ದು ನಾನೇ, ರುವಾಂಡಾ ಕಾಂಗೋ ರಿಪಬ್ಲಿಕ್ ಹಗೆತನ ಕಡಿಮೆ ಮಾಡಿದ್ದು ನಾನೇ, ಗಾಜಾ ಇಸ್ರೇಲ್ ವಾರ್ಗೆ ಇತಿಶ್ರೀ ಹಾಡಿದ್ದು ನಾನೇ ಅಂಥೇಳಿ ಟ್ರಂಪ್ ಹೋದಲ್ಲಿ ಬಂದಲ್ಲಿ ರಷ್ಯಾ ಯುಕ್ರೇನ್ ಸಮರ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ನಾನೇ, ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ನಿಲ್ಲಿಸಿದ್ದು, ಈಜಿಪ್ಟ್ ಮತ್ತು ಇಥಿಯೋಪಿಯಾ, ಸರ್ಬಿಯಾ ಮತ್ತು ಕೊಸೋವೋ ಇಷ್ಟು ಕಡೆಗಳಲ್ಲಿ ಶಾಂತಿ ಸ್ಥಾಪನೆಯಾಗಿದ್ದರೆ ನಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದದ್ದು. ಆದರೆ ಇದ್ಯಾವುದು ಈ ಸಲ ವರ್ಕ್ ಆಗಲಿಲ್ಲ.